ಎಲ್ಲರ ಚಿತ್ತ ಜಂಬೂ ಸವಾರಿಯ ಕಡೆಗೆ. ಕಾರಣ ಮಧ್ಯಾಹ್ನಕ್ಕೆ ಜಂಬೂ ಸವಾರಿ ಅಧಿಕೃತವಾಗಿ ಚಾಲನೆ ಪಡೆದುಕೊಳ್ಳುತ್ತೆ. ಅಚಿನ್ನದ ಅಂಬಾರಿಯಲ್ಲಿ ಕೂರುವ ಚಾಮುಂಡಿ ಅಮ್ಮನವರ ಉತ್ಸವ ಮೂರ್ತಿ ನೋಡೋದಕ್ಕೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಬಹಳ ಕಾತರದಿಂದ ಕಾಯ್ತಾ ಇರ್ತೀರಿ. ಅಂಬಾವಿಲಾಸ ಅರಮನೆಯಲ್ಲೂ ಕೂಡ ವಿಜಯದಶಮಿ ಸಂಭ್ರಮ ಮನೆ ಮಾಡಿದ್ದು ಬೆಳಗ್ಗೆ 9 ಗಂಟೆಯಿಂದಲೇ ಶುರುವಾಗಲಿದೆಯಂತೆ ಅರಮನೆಯಲ್ಲಿ ಪೂಜೆ ಪುನಸ್ಕಾರಗಳು. ಅರಮನೆ ಸವಾರಿ ತೊಟ್ಟಿಗೆ ಬರಲಿದೆ ಪಟ್ಟದ ಆನೆ, ಕುದುರೆ, ಹಸು. ಶಮಿ ಪೂಜೆಯನ್ನ ನೆರವೇರಿಸುತ್ತಾರೆ ಯದುವೀರ್ ಒಡೆಯರ್. 10 ಗಂಟೆಗೆ ಸವಾರಿ ತೊಟ್ಟಿಗೆ ಯದುವೀರ್ ಅವರ ಆಗಮನ ಕೂಡ ಆಗಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಶಮಿ ಪೂಜೆಯನ್ನ ನೆರವೇರಿಸುತ್ತಾರೆ ಸ್ವತಃ ಯದುವೀರ್ ಒಡೆಯರ್. ಹಾಗಾಗಿ 9 ಗಂಟೆಗೆ ಸರಿಯಾಗಿ ಪೂಜೆ ಆರಂಭ ಆಗುತ್ತೆ. ಬೆಳಗ್ಗೆ 10 ಗಂಟೆಗೆ ಸವಾರಿ ತೊಟ್ಟಿಗೆ ಯದುವೀರ್ ಒಡೆಯರ್ ಅವರ ಆಗಮನ ಕೂಡ ಆಗಲಿದೆ. ಬೆಳಗ್ಗೆ 10 ಗಂಟೆ 10 ನಿಮಿಷಕ್ಕೆ ಶುರುವಾಗಲಿದೆ ಜಟ್ಟಿ ಕಾಳಗ. ಈ ಜಟ್ಟಿ ಕಾಳಗ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜಟ್ಟಿ ಕಾಳಗದಲ್ಲಿ ರಕ್ತ ಚಿಮ್ಮುತ್ತಿದ್ದಂತೆ ವಿಜಯ ಯಾತ್ರೆ ಪ್ರಾರಂಭ ಆಗುತ್ತೆ. ಬೆಳಗ್ಗೆ 10 ಗಂಟೆ 50 ನಿಮಿಷದಿಂದ 11 ಗಂಟೆ 10 ನಿಮಿಷಕ್ಕೆ ಯದುವೀರ್ ಅವರ ವಿಜಯ ಯಾತ್ರೆ ಪ್ರಾರಂಭ ಆಗುತ್ತೆ. ಭುವನೇಶ್ವರಿ ದೇವಸ್ಥಾನದಲ್ಲಿ ಬನ್ನಿ ಮರಕ್ಕೆ ನೇರವಾಗಿ ಹೋಗಿ ಯದುವೀರ್ ಒಡೆಯರ್ ಅವರು ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅದಾದ ಬಳಿಕ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಜಂಬೂ ಸವಾರಿಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತೆ. ಈ ಪೂಜೆ ನೆರವೇರಿದ ಬಳಿಕ ಇವತ್ತು ಮಧ್ಯಾಹ್ನ 1 ಗಂಟೆ 1 ನಿಮಿಷದಿಂದ 1 ಗಂಟೆ 16 ನಿಮಿಷಕ್ಕೆ ಸಲ್ಲುವಂತಹ ಶುಭ ಧನುರ್ ಲಗ್ನದಲ್ಲಿ ನಂದಿ ಪೂಜೆಗೆ ನಂದಿ ಧ್ವಜ ಪೂಜೆಯನ್ನ ಕೂಡ ನೆರವೇರಿಸ್ತಾರೆ. ಸಂಜೆ 4 ಗಂಟೆ 42 ನಿಮಿಷದಿಂದ 5 ಗಂಟೆ 16 ನಿಮಿಷದ ಒಳಗಡೆ ಈ ಕುಂಭ ಲಗ್ನದಲ್ಲಿ ವಿಜಯದಶಮಿ ಮೆರವಣಿಗೆ ಕೂಡ ಆರಂಭ ಆಗುತ್ತೆ. ಅಂದರೆ ಜಂಬೂ ಸವಾರಿಗೆ ಅಧಿಕೃತವಾಗಿ ಚಾಲನೆ ನೀಡಲಾಗುತ್ತೆ. ಕ್ಯಾಪ್ಟನ್ ಅಭಿಮನ್ಯು ಸತತವಾಗಿ 6ನೇ ಬಾರಿ ಈ ಚಿನ್ನದ ಅಂಬಾರಿ ಹೊತ್ತು ಸಾಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಪ್ರಮುಖವಾಗಿ ಅರಮನೆ ಮೈದಾನದಿಂದ ಬನ್ನಿ ಮಂಟಪದ ತನಕ ಕೂಡ ಈ ಮೆರವಣಿಗೆ ಸಾಗುತ್ತೆ. ಹಾಗಾಗಿ ಅಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಇನ್ನೊಂದು ವಿಚಾರ ಗಮನಿಸಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಾಜವಂಶಸ್ಥ ಯದುವೀರ್ ಒಡೆಯರ್, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೂಡ ಅಲ್ಲಿ ಹಾಜರಿರ್ತಾರೆ. ಈ ಬಾರಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು, ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರು ಸೇರಿದಂತೆ ಹಲವು ಗಣ್ಯರು ಕೂಡ ಈ ಜಂಬೂ ಸವಾರಿಗೆ ಚಾಲನೆ ಸಿಗುವಂಥ ಹೊತ್ತಲ್ಲಿ ಅಲ್ಲಿ ಹಾಜರಿರ್ತಾರೆ ಅಂತ. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ನಾವು ಗಮನಿಸಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ತವರಿನಲ್ಲಿ 8ನೇ ಬಾರಿಗೆ ದಸರಾ ಈ ಜಂಬೂ ಸವಾರಿಗೆ ಚಾಲನೆ ನೀಡ್ತಾ ಇರುವಂತಹ ಕೀರ್ತಿಗೂ ಕೂಡ ಸಿದ್ದರಾಮಯ್ಯನವರು ಈ ಬಾರಿ ಭಾಜನರಾಗ್ತಿದ್ದಾರೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. 9 ಗಂಟೆಗೆ ಸರಿಯಾಗಿ ಆರಂಭ ಆಗುತ್ತಂತೆ ನೋಡಿ ಪೂಜೆ. ಅಂಬಾವಿಲಾಸದಲ್ಲಿ ಎಲ್ಲ ರೀತಿಯ ಪೂಜೆಗಳು 9 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಪ್ರಮುಖವಾಗಿ ಯದುವೀರ್ ಒಡೆಯರ್ ಅವರಿಂದಲೇ ಈ ಪೂಜೆ ಪುನಸ್ಕಾರಗಳು ನೆರವೇರುತ್ತೆ. 10 ಗಂಟೆಗೆ ಸವಾರಿ ತೊಟ್ಟಿಗೆ ಯದುವೀರ್ ಒಡೆಯರ್ ಅವರ ಆಗಮನ ಆಗುತ್ತೆ. ಬೆಳಗ್ಗೆ 10 ಗಂಟೆ ಬಳಿಕ ಜಟ್ಟಿ ಕಾಳಗ ಕೂಡ ಪ್ರಾರಂಭ ಆಗುತ್ತೆ. ಈ ಜಟ್ಟಿ ಕಾಳಗ ಪ್ರಾರಂಭ ಆಗಿ ಅಲ್ಲಿ ರಕ್ತ ಚಿಮ್ತಾ ಇದ್ದಂತೆ ವಿಜಯ ಯಾತ್ರೆ ಪ್ರಾರಂಭ ಆಗುತ್ತೆ ಅನ್ನೋದು ವಾಡಿಕೆ. ಹಾಗಾಗಿ ಈ ಜಟ್ಟಿ ಕಾಳಗ ಕೂಡ ಬಹಳ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ವಿಜಯದಶಮಿ ದಿನದಂದು. ಹಾಗಾಗಿ ಬಹಳ ಸಂಪ್ರದಾಯಬದ್ಧವಾಗಿ ಜಂಬೂ ಸವಾರಿ ಪ್ರಾರಂಭ ಆಗೋದು, ಅದಕ್ಕೂ ಮುನ್ನ ಆಗುವಂತಹ ಪೂಜೆ ಪುನಸ್ಕಾರಗಳು, ಒಂದಷ್ಟು ವಿಧಿವಿಧಾನಗಳು ಅದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್, ಜಂಬೂ ಸವಾರಿಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ, ಸಿದ್ಧತೆ ಭದ್ರತೆ ಯಾವ ರೀತಿ ಇದೆ? ಜೊತೆಗೆ ಈಗ 9 ಗಂಟೆಯಿಂದಲೇ ಪೂಜೆ ಪುನಸ್ಕಾರಗಳು ಪ್ರಾರಂಭ ಆಗುತ್ತಂತೆ, ಅದರ ವಿಶೇಷತೆಗಳು ಯಾವ ರೀತಿ ಸಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಅಂಬಾವಿಲಾಸ ಅರಮನೆಯಲ್ಲೂ ಕೂಡ ಈ ವಿಜಯದಶಮಿಯ ಸಂಭ್ರಮ ಮನೆ ಮಾಡಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಕಾರಣ ಕೆಲ ಕ್ಷಣಗಳಲ್ಲೇ ಅಂದರೆ ಸರಿಯಾಗಿ 9 ಗಂಟೆಯಿಂದಲೇ ಅರಮನೆಯಲ್ಲೇ ಶುರುವಾಗುತ್ತೆ ಈ ಪೂಜೆ ಪುನಸ್ಕಾರ. ಪ್ರಮುಖವಾಗಿ ಅರಮನೆಯ ಸವಾರಿ ತೊಟ್ಟಿಗೆ ಈ ಪಟ್ಟದ ಆನೆ, ಕುದುರೆ, ಹಸು, ಶಮಿ ಪೂಜೆಯನ್ನು ನೆರವೇರಿಸುವುದಕ್ಕೆ ಯದುವೀರ್ ಒಡೆಯರ್ ಅವರ ಆಗಮನ ಕೂಡ ಆಗುತ್ತೆ. 10 ಗಂಟೆಗೆ ಸವಾರಿ ತೊಟ್ಟಿಗೆ
ಈ ಯದುವೀರ್ ಒಡೆಯರವರ ಆಗಮನ ಆಗಲಿದ್ದು ಅಲ್ಲಿ ಪೂಜೆ ಪುನಸ್ಕಾರಗಳು ಪೂರ್ಣ ಆದ ಬಳಿಕ ಈ ಕಡೆ ಜಟ್ಟಿ ಕಾಳಗ ಕೂಡ ಪ್ರಾರಂಭ ಆಗುತ್ತೆ. ಜಟ್ಟಿ ಕಾಳಗ ಪ್ರಾರಂಭ ಆದ ಬಳಿಕ ಅಲ್ಲಿ ರಕ್ತ ಚಿಮ್ಮಬೇಕು ಅನ್ನೋದು ವಾಡಿಕೆ. ರಕ್ತ ಚಿಮ್ತಾ ಇದ್ದಂತೆ ಅಧಿಕೃತವಾಗಿ ವಿಜಯ ಯಾತ್ರೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಅನ್ನೋದು ಸಂದೇಶ. ಹಾಗಾಗಿ ಆ ವಿಜಯ ಯಾತ್ರೆ ಕೂಡ ಪ್ರಾರಂಭ ಆಗುತ್ತೆ. ಈ ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀರಿ, ಚಾಮುಂಡಿ ಬೆಟ್ಟದಿಂದ ಉತ್ಸವ ಮೂರ್ತಿಯ ಮೆರವಣಿಗೆ ಆಗುತ್ತೆ. ಅದಾದ ಬಳಿಕ 10 ಗಂಟೆ 15 ನಿಮಿಷಕ್ಕೆ ಅರಮನೆಯಲ್ಲಿ ಉತ್ತರ ಪೂಜೆ ಅಂತ ಹೇಳ್ತಾರೆ ಅದನ್ನು, ಆ ಉತ್ತರ ಪೂಜೆಯನ್ನು ಕೂಡ ನೆರವೇರಿಸಲಾಗುತ್ತೆ. 10 ಗಂಟೆ 45 ನಿಮಿಷದಿಂದ 11 ಗಂಟೆ ಒಳಗಡೆ ಜಟ್ಟಿ ಕಾಳಗ ಮುಗಿದು ಹೋಗ್ಬಿಡಬೇಕು. ಆ ಜಟ್ಟಿ ಕಾಳಗಕ್ಕೂ ಕೂಡ ಅಲ್ಲಿ ಚಾಲನೆ ಸಿಗುತ್ತೆ. ಅದಾದ ಬಳಿಕ 11 ಗಂಟೆ 20 ನಿಮಿಷದಿಂದ 11 ಗಂಟೆ 45 ನಿಮಿಷದ ತನಕ ನೀವು ತೆಗೆದುಕೊಂಡ್ರೆ ಅರಮನೆಯ ಭುವನೇಶ್ವರಿ ದೇಗುಲಕ್ಕೆ ಈ ವಿಜಯ ಯಾತ್ರೆ ಸಾಗುತ್ತೆ. ಜಟ್ಟಿ ಕಾಳಗ ಮುಕ್ತಾಯ ಆಗಿ ಅಲ್ಲಿ ರಕ್ತ ಚಿಮ್ತಾ ಇದ್ದಂತೆ ವಿಜಯ ಯಾತ್ರೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ವಲ್ಲ, ಅಲ್ಲಿಂದ ಅರಮನೆಯ ಭುವನೇಶ್ವರಿ ದೇಗುಲಕ್ಕೆ ವಿಜಯ ಯಾತ್ರೆ ಸಾಗುತ್ತೆ. ಇನ್ನು ಮಧ್ಯಾಹ್ನ 1 ಗಂಟೆ 1 ನಿಮಿಷದಿಂದ 1 ಗಂಟೆ 18 ನಿಮಿಷದ ಒಳಗಡೆ ಆ ಶುಭ ಧನುರ್ ಲಗ್ನ ಅಂತ ಏನು ಹೇಳ್ತಾ ಇದ್ದೀವಿ, ಆ ಶುಭ ಧನುರ್ ಲಗ್ನದಲ್ಲೇ ನಂದಿ ಧ್ವಜ ಪೂಜೆಯನ್ನು ಕೂಡ ನೆರವೇರಿಸಲಾಗುತ್ತೆ. ಇನ್ನು ಅದಾದ ಬಳಿಕ ಎಲ್ಲರ ಆಕರ್ಷಣೆ, ಎಲ್ಲರ ಚಿತ್ತ ಇರೋದು ಜಂಬೂ ಸವಾರಿಯ ಕಡೆಗೆ. ಸರಿಯಾಗಿ ಸಂಜೆ 4 ಗಂಟೆ 42 ನಿಮಿಷ ಅಲ್ಲಿಂದ 5 ಗಂಟೆ 16 ನಿಮಿಷದ ನಡುವೆ ಈ ಕುಂಭ ಲಗ್ನ ಅಂತ ಹೇಳ್ತಾರೆ, ಆ ಕುಂಭ ಲಗ್ನದಲ್ಲೇ ಜಂಬೂ ಸವಾರಿಗೆ ಅಧಿಕೃತವಾಗಿ ಚಾಲನೆ ಸಿಗುತ್ತೆ. ನಾಡ ದೇವತೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪುಷ್ಪಾರ್ಚನೆಯನ್ನ ನೆರವೇರಿಸುವ ಮೂಲಕ ಜಂಬೂ ಸವಾರಿಗೆ ಅಧಿಕೃತವಾಗಿ ಚಾಲನೆ ಕೊಡ್ತಾರೆ. ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಇನ್ನು ಜಂಬೂ ಸವಾರಿ ಇರುವ ಹಿನ್ನೆಲೆಯಲ್ಲಿ ಅರಮನೆ ಅಂಗಳದಲ್ಲಿ 40,000 ಆಸನ ವ್ಯವಸ್ಥೆ ಮಾಡಿದ್ದಾರಂತೆ. ಅದೇ ಆಗಲೇ ಹೇಳ್ತಾ ಇದ್ವಲ್ಲ, ಪಾಸ್ ಇದ್ರೆ ಮಾತ್ರ ಆಸನದಲ್ಲಿ ಕೂತ್ಕೊಂಡು ನೇರ ದೃಶ್ಯಗಳನ್ನು, ಜಂಬೂ ಸವಾರಿಯ ನೇರ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಬೇರೆ ಕಡೆ ಜಾಗಗಳನ್ನು ಗುರುತು ಮಾಡಿರ್ತಾರೆ, ಅಲ್ಲಿ ನಿಂತ್ಕೊಂಡು ಕೂಡ ಜಂಬೂ ಸವಾರಿಯನ್ನು ಕಣ್ತುಂಬಿಕೊಳ್ಳಬಹುದು.